ಸುಧನ್ ಸರ್, ವ್ಯವಸ್ಥೆಯ ಜೊತೆಗೆ ಜನ ಕೂಡ ಕಾಮನ್ ಸೆನ್ಸ್ ಅನ್ನ ಬಳಸ್ಕೊಳ್ಬೇಕು ಅಂತ, ಬೆಳೆಸ್ಕೊಳ್ಬೇಕು, ವ್ಯವಸ್ಥೆಗೆ ಒಗ್ಗಿಕೊಳ್ಳುವ ಮನಸ್ಥಿತಿ ಬೆಳೆಸ್ಕೊಳ್ಬೇಕು ಅಂತ. ಇಲ್ಲಾಂದ್ರೆ ಬೇಕಾಬಿಟ್ಟಿಯಾಗಿ ನಾನು ಚೆನ್ನಾಗಿದ್ರೆ ಸಾಕು, ನನ್ನ ವೆಹಿಕಲ್ ಚೆನ್ನಾಗಿದ್ರೆ ಸಾಕು, ನಾವಷ್ಟು ನಮ್ದು ಅನ್ನೋ ತರ ಆಗ್ಬಿಟ್ರೆ ಬೆಂಗಳೂರಿನ ವ್ಯವಸ್ಥೆನ ಸರಿ ಮಾಡೋದು ಬಹಳ ಕಷ್ಟ ಅಂತ. ಸರ್ಕಾರ ಮನಸ್ಸು ಮಾಡಿದ್ರು ಕೂಡ ಜನ ಮನಸ್ಸು ಮಾಡ್ಬೇಕಲ್ಲ. ಹೌದು, ಅದಕ್ಕೆ ಒಂದು ವ್ಯವಸ್ಥಿತವಾಗಿ ನೀವು ಇಲ್ಲಿ ಮಾತ್ರ ನಿಲ್ಲಿಸಬೇಕು ಅಂತ ಮಾರ್ಕಿಂಗ್ ಮಾಡಿ ಅದನ್ನು ಚೆನ್ನಾಗಿ ಎನ್ಫೋರ್ಸ್ ಮಾಡಿದ್ರೆ, ಪೊಲೀಸ್ನವರಿಂದ ಹಿಡಿದು ಅದನ್ನು ಟೋ ಮಾಡೋದು ಆ ವಿಚಾರ ತೊಗೊಂಡು ಮಾಡಿದ್ರೆ ಎಲ್ಲೆಲ್ಲೋ ಪಾರ್ಕಿಂಗ್ ಮಾಡೋದನ್ನು ನಿಲ್ಲಿಸ್ಬೋದು. ಖಂಡಿತ ಬೆಂಗಳೂರಿನಲ್ಲಿ ಎಲ್ಲಿ ಬೇಕಾ, ನನಗೇನೆ 3-4 ಸಲ ಆಗಿದೆ ಡಬಲ್ ಪಾರ್ಕಿಂಗ್ ಅಂತ ಮಾಡಿಬಿಡ್ತಾರೆ, ಆಚೆ ವೆಹಿಕಲ್ ತೆಗಿಯೋಕ್ಕಾಗಲ್ಲ. ಮೈಸೂರಲ್ಲೂ ಆಗಲಿ ಬೆಂಗಳೂರಿನಲ್ಲೂ ಆಗಲಿ ಎಲ್ಲ 3/4 ಗಂಟೆ 1 ಅವರ್ ವೇಸ್ಟ್ ಮಾಡಿದ್ದೀನಿ ದೇವರಾಜ ಅರಸ್ ರೋಡಲ್ಲಿ ಮೈಸೂರಲ್ಲಿ ಒಂದಿನ. ನಾನು ಏನಾಗುತ್ತೆ ಅಂದರೆ ಅಡ್ಡ ನಿಲ್ಲಿಸ್ಬಿಡ್ತಾರೆ. ಪಾರ್ಕಿಂಗನ್ನು ಎಲ್ಲಿ ಮಾಡಬೇಕು ಅನ್ನೋದನ್ನು ಒಂದು ಕಡೆ ವ್ಯವಸ್ಥೆ ಕರೆಕ್ಟಾಗಿಲ್ಲ. ಅದನ್ನು ಬೆಳೆಸೋಕ್ಕೋಸ್ಕರ ಆದ್ರೂ ಮಾರ್ಕಿಂಗ್ಸ್ ಮಾಡಿ ಇಲ್ಲೇ ಮಾಡಬೇಕು ಅಂತ ಹೇಳಿ ಎಜುಕೇಷ್ನಲ್ ವೇನಲ್ಲಿ ಅದನ್ನು ಮಾಡಿದ್ರೆ ಅವಾಗ ಆಗುತ್ತೆ. ಅದಕ್ಕೆ ಎನ್ಫೋರ್ಸ್ಮೆಂಟ್ ಬೇಕು. ಎನ್ಫೋರ್ಸ್ಮೆಂಟ್ ಇಲ್ಲೇ ಇದು ನಡೆಯಲ್ಲ. ಎನ್ಫೋರ್ಸ್ಮೆಂಟ್ ಮಾಡಿ ಅದಕ್ಕೆ ಡಬಲ್ ದ ಫೈನ್ಸು, ಟ್ರಿಪಲ್ ದ ಫೈನ್ಸ್ ಮಾಡಿ ಅದರಿಂದ ದುಡ್ಡನ್ನ ಶೇಖರಣೆ ಮಾಡಿ ಅದನ್ನು ನಾವು ಇದಕ್ಕೆ ಏನಂತಾರೆ ನಮ್ಮ ಡೆವಲಪ್ಮೆಂಟ್ಗೆ ಯೂಸ್ ಮಾಡಬೇಕು. ಈ ಥರ ಕಂಟಿನ್ಯೂಸ್ ಒಂದು ತಿಂಗಳಿಗೆ 4,000, 6,000, 8,000 ತೊಗೋತೀನಿ ಅಂದರೆ ಅದು ಒಳ್ಳೆಯದಲ್ಲ, ಫೇರ್ ಅಲ್ಲ ಅದು ನಾರ್ಮಲ್ ಪಬ್ಲಿಕ್ಗೆ. ಅದು ನೀವು ವ್ಯವಸ್ಥೆ ಮಾಡಿ ಇಲ್ಲಿ ನಿಲ್ಲಿಸದೇ ಇದ್ದರೆ ನಿಮಗೆ ಫೈನ್ ಹಾಕ್ತೀನಿ, ಅದು ಬೆಟರ್ ಅಪ್ರೋಚ್. ಹಾಗೆ ಮಾಡಿ ಆಮೇಲೆ ಮುಂದುವರಿಸ್ಬೇಕು ನಾವು. ಯಾವುದಾದ್ರೂ ನೀವು ನಾನು ಹೇಳಿದೆ ನಿಮಗೆ, ಲಂಡನ್ನಲ್ಲಿ ಸೆಂಟ್ರಲ್ ಹೋಗಿ ಗಾಡಿ ನಿಲ್ಲಿಸ್ಬೇಕಾದ್ರೆ $40-50 ಆಗುತ್ತೆ ಒಂದು ಗಂಟೆಗೆ ಅಂತ. ಒಂದು ಗಂಟೆಗೆ, ಹಾಂ, 1 ಅವರ್ಗೆ. ಆ ಥರ ಜಾಗಗಳಲ್ಲಿ ಏನಾಗಿದೆ ಅಂದರೆ ಬೇರೆ ವ್ಯವಸ್ಥಿತವಾಗಿ ಬೇರೆ ಕಡೆಯಿಂದ ಬರೋ ಥರ ಮಾಡಿದ್ದಾರೆ, ಎಲ್ಲ ಆ್ಯಂಗಲಲ್ಲೂ ಬರೋ ಥರ ಮಾಡಿದ್ದಾರೆ. ಈ ಲಂಡನಲ್ಲಿ ವಾಟರ್ ಟ್ಯಾಕ್ಸಿಸ್ ಇದೆ, ವಾಟರ್ ಟ್ಯಾಕ್ಸಿಯಿಂದನೂ ಬರ್ಬೋದು, ಬೇಗನೂ ಬಂದ್ಬಿಡ್ಬೋದು. ಆವಾಗ ಈ ಥರ ವ್ಯವಸ್ಥೆ ಇಷ್ಟಿರೋದನ್ನು ಮಾಡಿದ್ಮೇಲೆ ಆ ಸೆಂಟ್ರಕ್ಕೆ ಹಾಕಿರೋದವರು. ಈಗ ನಮ್ಮ ಮನೆ ಮುಂದೆ ಇದ್ರ ಮುಂದೆ ಎಲ್ಲ ಮುಂದೆನೂ ಹಾಕಕ್ಕೆ ಶುರು ಮಾಡಿದ್ರೆ ಒಳ್ಳೆಯದಲ್ಲ. ಕಮರ್ಷಿಯಲ್ ಪ್ಲೇಸಸಲ್ಲಿ ಬೇಕಾದರೆ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡಿ, ಅಂದರೆ MG ರೋಡಲ್ಲಿ ಇವಾಗೇನೋ ₹50 ಏನೋ ಇರಬೇಕು ಒಂದು ಗಂಟೆಗೇನೋ, ಅದಕ್ಕೆ ಇನ್ನೂ ₹10 ಜಾಸ್ತಿ ಮಾಡಿದ್ರೆ ಜನಗಳಿಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಆದರೆ ಮನೆ ಮುಂದೆ ನಿಲ್ಲಿಸೋ ವೆಹಿಕಲ್ಗಳಿಗೆ ನೀವು ದುಡ್ಡು ಕೊಡಬೇಕು ಇನ್ಮೇಲೆ ತಿಂಗಳು ಅಂದರೆ ಆಗಲ್ಲ. ಅದಕ್ಕೆ ಅವರು ವ್ಯವಸ್ಥೆ ಬಂದು ಮಾಡಿ ಇಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲಿ ಮಾತ್ರ ಮಾಡಬೇಕು, ಒಂದೇ ಸೈಡ್ ಮಾಡಬೇಕು, ಅಥವಾ ಒಂದು ದಿವಸ ಈ ಸೈಡು ಒಂದು ದಿವಸ ಈ ಸೈಡು, ಈ ಥರ ಮಾಡಿ ಒಂದೊಂದು ಮಾಡಿ ಆಮೇಲೆ ಅದನ್ನು ಇಲ್ಲಿ ಪಾರ್ಕಿಂಗ್ ಇಲ್ಲಿ ವ್ಯವಸ್ಥೆ ಇಲ್ಲದೆ ಇರೋರು ಹಿಂದೆ 3 ರೋಡ್ ಹಿಂದೆನೋ 5 ರೋಡ್ ಹಿಂದೆನೋ ನೀವು ನಿಲ್ಲಿಸಿ, ಇಲ್ಲಿ ನಾವು ಈ ಪಾರ್ಕಿಂಗ್ ನೀವು ಮಾಡಿ ನಾನು ಸಪೋರ್ಟ್ ಮಾಡಿದ್ದೇವೆ ಆಲ್ರೆಡಿ. ಈ ಮೇನ್ ರೋಡ್ ಅಲ್ಲಿ ಮಾಡಿದ್ದೇವೆ, ಸಣ್ಣ ರೋಡ್ ಚಿಕ್ಕ ರೋಡಲ್ಲಿ ಇಲ್ಲ, ಆ ಚಿಕ್ಕ ರೋಡ್ಸಲ್ಲಿ ಮಾಡಿ ಅದಕ್ಕೆ ನೀವು ದುಡ್ಡಿಸ್ಕೊಂಡ್ರೆ 2,500 3,000 ತಿಂಗಳಿಗೆ ಅದನ್ನ ಕಾಪಾಡೋ ಭಾಗ್ಯ ಇದು ನಿಮ್ದೆ. ಆ ಪಾರ್ಕಿಂಗ್ ಈಸ್ ಇಟ್ ಅಟ್ ಓನರ್ಸ್ ರಿಸ್ಕ್ ಅಂತ ಹಾಕ್ಬಿಟ್ರೆ ಯಾರು ಒಪ್ಕೊಳ್ಳಲ್ಲ. ಅದು ಇಲ್ಲಿ ಅದಕ್ಕೆ ನೀವು ಇನ್ಶೂರೆನ್ಸ್ ಅದರಿಂದ ಏನಾದರೂ ತೊಂದರೆ ಆದರೆ ನಾವು ಕೊಡೋ ದುಡ್ಡರಲ್ಲಿ ಇನ್ಶೂರೆನ್ಸ್ ಮಾಡಿಸಿ, ಏನಾದರೂ ವೆಹಿಕಲ್ ತೊಂದರೆ ಆದರೆ ಅದಕ್ಕೆ ಭರ್ತಿ ಮಾಡಬೇಕು. ಇಲ್ಲ ನಾವು ಸುಮ್ಮನೆ ದುಡ್ಡು ಕಟ್ಟಿಸ್ಕೊತೀವಿ, ಇದು ನಮ್ಮ ಸರ್ಕಾರದ್ದು ಈ ಜಾಗ, ಆ ಸರ್ಕಾರದಲ್ಲಿ ಜಾಗ ಯೂಸ್ ಮಾಡೋಕ್ಕೆ ಕೊಡ್ತಿದ್ದೀವಿ ಅಂದರೆ ಅವ್ರಿಗೂ ಗೌರ್ಮೆಂಟ್ಗೂ ಬಿಸ್ನೆಸ್ಗೂ ಏನು ಸಂಬಂಧ ಇರಲ್ಲ, ಅಂದರೆ ಏನು ವ್ಯತ್ಯಾಸ ಇರಲ್ಲ. ಎಲ್ಲನೂ ನಾವು ವ್ಯವಸ್ಥೆ ನಾವು ಯಾತಿಗೆ ಮೆಟ್ರೋ ಹಾಕ್ತಾರೆ ಅಂದ್ರೆ, ಇಷ್ಟು ದುಡ್ಡು ಖರ್ಚು ಮಾಡಿ ಮೆಟ್ರೋ ತರ್ತಾರೆ ಅಂದರೆ ಸಾರ್ವಜನಿಕರಿಗೂ ಒಳ್ಳೇದಾಗಲಿ, ಅವ್ರಿಗೆ ತೊಂದರೆ ಆಗದೆ ಇರಲಿ ಅನ್ನೋದಕ್ಕೆ. ಬಿಸ್ನೆಸ್ ಆದರೆ ಏನಂದರೆ ನಾವು ಮೆಟ್ರೋ ಬಂದರೆ ನನಗೆ 100% ಲಾಭ ಬರುತ್ತೆ ಅಂದರೆ ಮಾತ್ರ ಹಾಕ್ತಾರೆ. ಹಾಗೆ ಆಗೋಗಿದೆ ಈಗ ಗೌರ್ಮೆಂಟ್ ಬಿಸ್ನೆಸ್ ಆಗೋಗಿದೆ. ನನಗೆ ಇದು ಬಂದಿದ್ದು ಇದೆ, ಇದು ನನಗೆ ದುಡ್ಡು ಬೇಕಷ್ಟೇ, ನಾನು ಜನರಿಗೆ ಸಹಾಯ ಮಾಡಬೇಕು, ಜನರಿಗೆ ಕನ್ವೀನಿಯನ್ಸ್ ಕೊಡಬೇಕು ಅಲ್ಲ, ದುಡ್ಡು ಬೇಕಷ್ಟೇ. ಹೀಗಾಗಿರೋದು ಆ ತರ ಮನಸ್ಥಿತಿ ಬಂದ್ಬಿಟ್ಟಿದೆ. ಎಲ್ಲ ಸಾಮಾನ್ಯ ಜನಗಳು, ಆಮೇಲೆ ಆಟೋ ಓಡಿಸೋರು ಇರ್ಬೋದು, ಜಸ್ಟ್ ಆಟೋ ಓಡಿಸೋರ್ದೇ ಯೋಚನೆ ಮಾಡಿ ನೀವು. ಅವ್ರು ಬಾಡಿಗೆ ತೊಗೊಂಡು ಬರ್ತಾರೆ, ಬಾಡಿಗೆ ತೊಗೊಂಡು ಆಟೋ ತೊಗೊಂಡಿರ್ತಾರೆ, ಅವ್ರು ಪಾರ್ಕಿಂಗ್ ಮಾಡೋಕ್ಕೆ 5-6 ಸಾವಿರ ಆಗ್ಬಿಟ್ರೆ ತಿಂಗಳಿಗೆ ಎಲ್ಲಿಂದ ಏನು ತೊಗೊಂಡ್ಬರ್ತಾರೆ ಅವರು? ಮಾಡ್ಕೊಳ್ಳೋದೆ 30-32 ಸಾವಿರ ಬರ್ಬೋದು ಅವ್ರಿಗೆ. ಒಂದು ದಿನಕ್ಕೆ 1,000 1,500 ಸಾವಿರ ಮಾಡ್ಕೊಳ್ಳೋರಿಗೆ ₹500 ನೀವು ಇದೇ ಹಿಡಿಯೋಕ್ಕೆ ಶುರು ಮಾಡಿಬಿಟ್ರೆ ಎಲ್ಲಾಗುತ್ತೆ. ಹಾಗಂತ ಮಾಡಬಾರ್ದು ಅಂತ ಹೇಳ್ತಿಲ್ಲ, ಮಾಡಬೇಕು, ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು. ಒಂದು ಎರಡನೇದು, ಇಲ್ಲಿ ವ್ಯವಸ್ಥೆ ಇಲ್ಲದೆ ಇಲ್ಲಿ ನಿಲ್ಲಿಸಿದ್ರೆ ಫೈನ್ ಹಾಕಿ, ಅದಕ್ಕೆ ಡಬಲ್ ಟ್ರಿಪಲ್ ಫೈನ್ ಹಾಕಿ ಅದರಿಂದ ನಾವು ಇದು ಮಾಡಬೇಕು. ಸೊ ಜನರದ್ದು ಮುಖ್ಯ, ಸರ್ಕಾರನೂ ಮುಖ್ಯ, ಎರಡು ಸೇರಿ ಹ್ಯಾಂಡ್ ಶೇಕ್ ಮಾಡಿ ಮಾಡಬೇಕು. ಇಲ್ಲದ್ರೆ ಅಭಿಪ್ರಾಯ ಸಂಗ್ರಹ ಆಗಬೇಕು ಅಂತ. ಹೌದು, ಖಂಡಿತ ಖಂಡಿತ. ಸರ್ ಹೇಳೋದ್ರಿಗೆ ಹೈಫೈ ಐಷಾರಾಮಿ ಜೀವನ ಮಾಡೋರ ಹತ್ರ ಕೇಳಿದ್ರೆ ಕಷ್ಟ ಆಗುತ್ತೆ ಅಂತ. ಬಡವರು ಮತ್ತು ಮಧ್ಯಮ ವರ್ಗದವರು ಈ ಸಮಸ್ಯೆಗಳನ್ನ ಫೇಸ್ ಮಾಡೋದು, ಅವರಿಂದ ಅಭಿಪ್ರಾಯ ಸಂಗ್ರಹ ಆಗಬೇಕು. ನೋಡಿ, ನಮ್ಮ ಟ್ರಾಫಿಕ್ ಪೊಲೀಸರು ಈ ಮ್ಯಾನೇಜ್ಮೆಂಟ್ ಮಾಡೋದು ಬಹಳ
ಕಷ್ಟನೂ ಇದೆ, ಅಷ್ಟೇ ಇವರು ನೆಗ್ಲಿಜೆನ್ಸು ಇದೆ. ಎಲ್ಲಿ ಟ್ರಾಫಿಕ್ ಜಾಮ್ ಇರ್ತದೆ, ಯಾವುದು ಪೀಕ್ ಅವರು, ಬೆಳಗ್ಗೆ ನಾನು DCP ಇದ್ದಾಗೆ ಬೆಳಗ್ಗೆ 8ರಿಂದ 11 ಗಂಟೆವರೆಗೂ ಟ್ರಾಫಿಕ್, ಆಫೀಸಿಗೆ ಹೋಗೋದು, ಸ್ಕೂಲಿಗೆ ಹೋಗೋದು ಅವೆಲ್ಲ ಇರ್ತಾವೆ. ಅವ್ರನ್ನ ಅಲ್ಲಿ ಅವಾಗೆ ಲೋಕಲ್ ಇನ್ಸ್ಪೆಕ್ಟ್ರು, ಲೋಕಲ್ ACP, ಲೋಕಲ್ DCP ರಸ್ತೆ ಮೇಲೆ ಬರಬೇಕು. ಇವ್ರು ಯಾರೂ ಬರೋದಿಲ್ಲ, ಬರೀ ASI ಕಾನ್ಸ್ಟೇಬಲ್ಗಳು ಬಿಡ್ತಾರೆ. ಅವರು ಫೈನ್ ಹಾಕೊಂಡು ಎಲ್ಲಿ ಯಾವುದೋ ಒಂದು ಸಂಧೆಯಲ್ಲಿ ನಿಂತಿರ್ತಾರೆ, ಏನೋ ಕಳ್ಳರು ಹಿಡ್ದಂಗೆ ಹಿಂಗೆ ಅಡ್ಡು ಬಂದು ನಿಂತ್ಕೊಂಡು ಅವ್ರಿಗೆ ಫೈನ್ ಹಾಕ್ತಾರೆ. ಅಲ್ಲಿ ಒಂದು 4 ಜನ 5 ಜನ ನಿಂತಿರ್ತಾರೆ. ಯಾಕೆ ಬೇಕು ಅದಕ್ಕೆ? ಅದನ್ನು ಬಂದ್ ಮಾಡಬೇಕು. ಹರಾಸ್ಮೆಂಟ್ ನೋಡಿ, ಟ್ರಾಫಿಕ್ ಪೊಲೀಸ್ ಇರೋದು ಸುಗಮ ಸಂಚಾರ, ಸುರಕ್ಷಿತ ಸಂಚಾರ, ಇದು ನಮ್ಮ ದೇಹ ಟ್ರಾಫಿಕ್ನವ್ರದ್ದು. ಅದು ಬಿಟ್ಕೊಟ್ಟು ಜನರಿಗೆ ತೊಂದರೆ ಕೊಟ್ಕೋತಿರೋದಾ? ಆ ಪುಟ್ಕೋಸಿ ಕೇಸ್ ಹಾಕ್ತಾರೆ. ಏನು ಯಾಕೆ ನಮ್ದೆಲ್ಲ ಐತಿ, ನಾವು ಲೈಸೆನ್ಸ್ ಅದೇ ಎಲ್ಲ ಇದೆ, ಎಲ್ಲ ಅಂದ್ರೂ ಸದ ನನಗೆ ಕ್ವಶನ್ ಮಾಡ್ತೀಯ ಅಂತ ಅವ್ನಿಗೆ ಹುಡುಕಾಡಿ ಒಂದು 10 ಪಾಯಿಂಟ್ಗಳು ಹಾಕಿ ಫೈನ್ ಹಾಕ್ತಾರೆ. ಈ ನಿಂತ್ಕೊಂಡು ರಸ್ತೆಗೆ ಅಡ್ಡು ಬರೋದು ಇವೆಲ್ಲ ಸ್ಟಾಪ್ ಮಾಡಬೇಕು. ಎಲ್ಲಿ ಟ್ರಾಫಿಕ್ ಆಕ್ಸಿಡೆಂಟ್ ಆಗ್ತವೆ, ಆ ಜಾಗದಲ್ಲಿ ಯಾಕೆ ಆಕ್ಸಿಡೆಂಟ್ ಆಗ್ತವೆ ಹೆಚ್ಚಿಗೆ, ಅಲ್ಲಿ ಹೋಗಿ ಅದ್ರ ಬಗ್ಗೆ ಕ್ರಮ ತಗೋಬೇಕು. ಇದನ್ನ ಮಾಡಬೇಕು ಹೊರತಾಗಿ ಎಲ್ಲಿ ಟ್ರಾಫಿಕ್ ಜಾಮ್ ಇದೆ ಅಲ್ಲಿ ಹೋಗ್ಬೇಕು, 4-5 ಮಂದಿ ನಿಂತ್ಕೊಂಡು ಸರಳ ಟ್ರಾಫಿಕ್ ಹೋಗೋಂಗೆ ಮಾಡಬೇಕು. ಅದು ಯಾರು ಮಾಡೋದಿಲ್ಲ. ಪೀಕ್ ಅವರ್ದಲ್ಲಿ ಯಾರು ಆಫೀಸರ್ಗಳು ಹೊರಗೆ ಬರೋದಿಲ್ಲ. ಇದು ನಾನು ಇವನ್ ಡಿಜಿಯವ್ರ ಮೊನ್ನೆ ವಿಶ್ ಮಾಡಕ್ಕೆ ಹೋದಾಗ ಹೇಳಿದ್ದು ನಾನು ನಮ್ಮ ಸಲೀಂ ಸಾಹೇಬ್ರಿಗೆ. ಅವರು DCP ವೆಸ್ಟ್ ಟ್ರಾಫಿಕ್, ನಾನು ಅವ್ರು ಈಸ್ಟ್ ಇದ್ರು, ನಾನು ವೆಸ್ಟ್ ಇದ್ದೆ ಅವಾಗ. ಹೀಗಾಗಿ ಸಾಹೇಬ್ರು ಒಳ್ಳೆ ಟ್ರಾಫಿಕ್ ನಾಲೆಜ್ ಇದೆ ಅವ್ರಿಗೆ. ವೆರಿ ನೈಸ್ ಇದು ಜೆಂಟ್ಲ್ಮೆನ್. ಅಂಥವ್ರು ಇನ್ನೊಂದು ಈಗೇನೋ ಸರ್ಕಾರದವರು ಒಂದು ಹೊಸ ಟ್ರಾಫಿಕ್ ಕಮಿಷನರ್ ಮಾಡಬೇಕಂತ ಮಾಡಿದ್ದಾರೆ. ಅದು ಮಾಡಬೇಕು, ಇದು ಅವಶ್ಯಕತೆ ಇದೆ ಸಿಟಿಗೆ. ಅದು ಮಾಡಿದ್ರೆ ಏನಾದರೂ ಒಂದು ಸಪ್ರೇಟ್ ಆಗಿ ಏನಾದರೂ ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ, ಇಲ್ಲಾಂದ್ರೆ ಎಲ್ಲರೂ ಒಂದು ಡೆತ್ ಆದರೆ ವಿಸಿಟ್ ಮಾಡಲಿಕ್ಕೆ ಆಗೋದಲ್ರಿ. ನಾನೇನು ಮಾಡ್ತಿದ್ದೆ, ಒಂದು ಟ್ರಾಫಿಕ್ ಡೆತ್ ಆದರೆ ಎಲ್ಲರೂ ಕರೆಸಿದ್ದೆ ಅಲ್ಲಿ, ACP, ASI, ಲೋಕಲ್ ಕಾಸ್ಟ್, ಇದು ಯಾಕೆ ಡೆತ್ ಆತಪ್ಪ, ಇದನ್ನ ಹ್ಯಾಂಗೆ ಅವಾಯ್ಡ್ ಮಾಡ್ಬೋದು, ಏನು ಕಾರಣ ಏನು. ಅವಾಗ ನೋಡಿ ಹೆಬ್ಬಾಳದಿಂದ ಒಂದು ಟ್ರಾಫಿಕ್ ಹಿಂಗೆ ಫಾಸ್ಟಾಗಿ ಬರ್ತಿದ್ದ, ಮೊದಲು ಸಿಗ್ನಲ್ ನೋಡಿತ್ತು ಅವಾಗ. ಮಾಡುವಾಗ ಈ ಹೆಬ್ಬಾಳ ಕೆಳಗಡೆ ಒಂದು 17 ಡೆತ್ ಅದು. ಯಾಕೆ ಅಷ್ಟೊಂದು ಡೆತ್ ಅದು ಅಂತೇಳಿ ನಾನು ವಿಸಿಟ್ ಮಾಡಿದಾಗ ಅಲ್ಲಿ ಎಲ್ಲರೂ ಕರೆಸಿದೆ. ಏನಪ್ಪ, ಒಂದು ವರ್ಷದಲ್ಲಿ 17 ಡೆತ್ ಇದೇ ಸ್ಪಾಟ್ನಲ್ಲಿ ಆಗಿದ್ದಾವೆ, ಯಾಕೆ ಅದು ಆಗ್ತಾ ಇದಾವೆ? ಅವಾಗ ಕಾನ್ಸ್ಟೇಬಲ್ ಎಲ್ಲರಿಗೂ ಕಾನ್ಸ್ಟೇಬಲ್ ಹೇಳ್ದ, ಸರ್ ಇದು ಈ ಸ್ವಲ್ಪ ಇಳಿಜಾರಿದೆ, ಇದು ಹೆಬ್ಬಾಳ ಇದು ಫ್ಲೈಓವರ್, ಇಲ್ಲಿ ಯೂಟರ್ನ್ ಹಿಂಗ್ ತಗೋತಾರೆ, ಎದುರು ಬಂದು ಹೊಡೆದು ಬಿಡ್ತಾರೆ. ಸೊ ಅದಕ್ಕೆ ಇಲ್ಲಿ ಯೂಟರ್ನ್ ಮಾಡಕ್ಕೆ ಇಲ್ಲಿ ಕೊಡಬಾರ್ದು. ಒಂದ್ ಮಿನಿಟ್ ಮೇಡಮ್, ಟೈಮ್ ಆಯ್ತು ಸರ್, ಎಲ್ಲರದು ರಿಯಾಕ್ಷನ್ ಫೈನಲ್ ಆಗಿ ತಗೊಂಡ್ಬಿಡ್ತೀನಿ, ಅದಕ್ಕೆ ಕ್ವಿಕ್ ಆಗಿ ಮುಗಿಸಿ ಅಂತ ಹೇಳಿದ್ದು. ಕರೆಕ್ಟ್, ಅರ್ಥ ಆಯ್ತು. ವ್ಯವಸ್ಥೆಯನ್ನ ಸರಿ ಮಾಡ್ಬೇಕಂತ ಸಿದ್ಧಾರ್ಥ ಸರ್ ಫೈನಲ್ ವರ್ಡ್ ಹೇಳಿ ಸರ್. ಟೈಮ್ ಆಯ್ತು, ಫೈನಲ್ ವರ್ಡ್. ಮಲ್ಟಿ ಲೆವೆಲ್ ಓಕೆ, ಮಾತಾಡ್ರಿ ನೀವು. ಎನಿವೇ, ಬೆಂಗಳೂರಿನ ವ್ಯವಸ್ಥೆಯನ್ನ ಸರಿ ಮಾಡ್ಬೇಕಾದ್ರೆ ವ್ಯವಸ್ಥೆನೂ ಕೂಡ ಸರಿ ಆಗಬೇಕು, ಅದ್ರ ಜೊತೆಗೆ ಜನರ ಮನಸ್ಥಿತಿ ಕೂಡ ಅದಕ್ಕೆ ಆ ವ್ಯವಸ್ಥೆಗೆ ಒಗ್ಗಿಕೊಳ್ಳೋ ರೀತಿಯಲ್ಲಿ ಆಗಬೇಕು.